ಇವತ್ತು ನಾನು ನಿಮಗೆ ಆರೋಗ್ಯಕ್ಕೆ ಒಳ್ಳೇದಿರೋದು, ಆಮೇಲೆ ಪೌಷ್ಟಿಕದಿಂದ ಕೂಡಿರುವಂಥದ್ದು, ಆರಾಮಿಲ್ಲದೆ ಎದ್ದಾಗ ಇದನ್ನು ತಿಂದ್ರೆ ಹೊಟ್ಟೆ ಶಾಂತಿ ಇರುವಂಥದ್ದು, ಆಮೇಲೆ ವೆಯ್ಟ್ ಲಾಸಿಗೆ ಭಾಳ ಹೆಲ್ಪ್ ಆಗುವಂಥದ್ದು, ಡೈಜೆಷನ್ಗೂ ಕೂಡ ಸೂಪರ್ ಆಗಿರುವಂಥ ಒಂದು ಕಿಚಡಿ ತೋರಿಸ್ಕೊಡ್ಲಿಕತ್ತೀನಿ ನೋಡ್ರಿ. ಇಷ್ಟೆಲ್ಲ ಆರೋಗ್ಯದ ಪರಿಣಾಮಗಳು ಅದ ಇದ್ರಾಗ. ಯಾವ್ದಪ್ಪ ಇದು? ಮೂಂಗ್ ದಾಲ್ ಕಿಚಡಿ. ಮಸ್ತ್ ಆಗ್ತದ್ರಿ. ಮಸಾಲಾ ಕಿಚಡಿ ಮಾಡೇನಿ ಮೂಂಗ್ ದಾಲದ್ದು, ಅಂದ್ರೆ ಹೆಸರು ಕಾಳಿನ ಮಸಾಲಾ ಕಿಚಡಿ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನನ್ನ ಅಪ್ಲೆ ಕಮೆಂಟ್ ಮಾಡ್ರಿ. ಅತ್ಯಮೂಲ್ಯವಾದ ಟೈಮ್ ಇಟ್ಕೊಂಡು ನಾನು ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ, ತುಂಬ ಧನ್ಯವಾದಗಳು. ಈಗ ಫಸ್ಟ್ ಕುಕ್ಕರ್ ಕಾಯ್ಲಿಕ್ಕೆ ಇಟ್ಟು 2 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕೋಣಂತ. ಅದೊಂಚೂರು ಕಾಯ್ಲಿ. ಕಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಹಾಕೋಣ. 1-2 ಸ್ಪೂನ್ ಜೀರಿಗೆ ಹಾಕಿದೆ. ಉಳ್ಳಾಗಡ್ಡಿ ಹಾಕಿದ್ದೆ. ಉಳ್ಳಾಗಡ್ಡಿ ಏನದಲ್ಲ ಆಪ್ಷನಲ್ ಅದ. ಒಂದು ದೊಡ್ಡ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಮಸಾಲಾ ಕಿಚಡಿ ಮಾಡ್ಲಿಕತ್ತೇನಿ. ಈಗ ಆರಾಮಿದ್ದವ್ರಿಗೆ ನೀವು ಅಂತ ಸಪ್ಪನಿ ಅಂದ್ರೆ ಆ ಟೈಪ್ ಕಿಚಡಿ ಕೊಟ್ರೆ ಒಲ್ಲೆ ಅಂತಾರೆ. ಸ್ವಲ್ಪ ಮಸಾಲ ಮಾಡಿದ್ರೆ ಟೇಸ್ಟ್ ಅನ್ನಿಸ್ತದ. ಸೊ ಉಳ್ಳಾಗಡ್ಡಿ ತಾಳ್ಸೋದು ಆತಂದ್ರೆ 1/2 ಸ್ಪೂನ್ ಅಷ್ಟು ಮೆಣಸು ಹಾಕಿದೆ. 1/4 ಸ್ಪೂನ್ ಅಷ್ಟು ಹಿಂಗೆ ಹಾಕಿ ಚೆಂದಾಗಿ ಹುರ್ಕೊಂಡ್ಬಿಡೋಣಂತ. ಈಗ ಇದಕ್ಕೆ ದಾಲ್ಚಿನ್ನಿ ಪೌಡರ್ 1/4 ಸ್ಪೂನ್ ಹಾಕೇನಿ. 1/4 ಚಮಚ ಹಾಕೇನಿ. ಆಮೇಲೆ ಕರಿಬೇವು ಪೌಡರ್ 1 ಚಮಚ ಹಾಕೇನಿ. ಹಾಗೆ ಕರಿಬೇವು ಹಾಕಿದ್ರೆ ತೆಗೆದು ಇಡ್ತೇವಂತ ಈ ರೀತಿ ಪೌಡರ್ ಹಾಕ್ಬಿಡೋದ್ರಿ ಮಸ್ತ್ ಫ್ಲೇವರು ಬರ್ತದೆ, ಚಲೋನೂ ಆಗ್ತದೆ. ಇದಕ್ಕೆ ಒಂದು ಸಣ್ಣ ಸ್ಪೂನ್ಲೆ 1-1.5 ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಹೆಸರು ಕಾಳು ತೊಳೆದು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಲಿಕತ್ತೇನಿ. ಮುಂಜಾನೆ ಫ್ರೀಜರ್ನಿಂದ ತೆಗೆದಿಟ್ಟಿದ್ದೆ. ಮುಂದೆ ಇದನ್ನ ತೊಳೆದು ಮಾಡಿ ಇಟ್ಟಿದ್ದೆ. ಈ ಗ್ಲಾಸ್ ತಗೊಂಡೆ ನೋಡ್ರಿ, ಚಾ ಕಪ್ ಅದ ರೀ ಇದು. ಇದ್ರಲ್ಲೇ ಒಟ್ಟ ಟೋಟಲ್ 3 ಗ್ಲಾಸ್ ಮಾಡ್ಬೇಕಾಗಿತ್ತು. ಹಂಗಾಗಿ 1 ಗ್ಲಾಸ್ ಹೆಸರು ಕಾಳು ತಗೊಂಡೇನಿ, 2 ಗ್ಲಾಸ್ ಅಕ್ಕಿ ತಗೊಂಡೇನಿ. ಅಂದ್ರೆ ಈಗ 3 ಮಂದಿಗೆ ಮಾಡೋದು ಅಂದ್ರೆ 1 ಟೈಮ್ ಫುಲ್ 1 ಪ್ಲೇಟ್ ಆಗ್ತದ. ಆಮೇಲೆ ಇನ್ನೊಮ್ಮೆ ತಿನ್ನೋ ಮುಂದೆ ಒಂದು ಸ್ವಲ್ಪ ಬರ್ತದ. ಇದು ಆಗ್ತದ್ರಿ 3 ಜನಕ್ಕೆ. ಆಮೇಲೆ ಇದು ಈಡಾಗ್ತದ್ರಿ, ಅಂದ್ರೆ ಭಾಳ ಆಗ್ತದ. ನೀವು ಬೇಕಾದಷ್ಟು ಬೆಳೆಸ್ಬೋದು, ಇಲ್ಲ ನೀವು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅಂದ್ರೆ ಪ್ರಮಾಣ ಎಷ್ಟದ ನೋಡ್ಕೊಂಡು ಅಷ್ಟು ಸೆಟ್ ಮಾಡ್ಕೋಬೋದು. ಇದನ್ನು ಫಸ್ಟ್ ಎರಡನ್ನು ಸ್ವಚ್ಛ ಅಕ್ಕಿ ಮತ್ತು ಕಾಳುಗಳನ್ನು ತೊಳ್ಕೊಂಡು ಈಗ ನೋಡ್ರಿ ಹಾಕೇನಿ. 1-2 ನಿಮಿಷ ಹುರಿಬೇಕು ಅದನ್ನು ಕುಕ್ಕರ್ನಾಗ. ಹುರಿದ ಮೇಲೆ 1 ಗ್ಲಾಸಿಗೆ 3 ಗ್ಲಾಸ್ ಅಳತಿ. ಸೊ ಹಂಗೆ 9 ಗ್ಲಾಸ್ ನೀರು ಹಾಕ್ಬೇಕ್ರಿ ಇದಕ್ಕೆ. ನಾನೇನು ಮಾಡಿದೆ, 8 ಗ್ಲಾಸ್ ಹಾಕೀನಿ. ಒಂದು ಸ್ವಲ್ಪ ಕಮ್ಮಿ ಹಾಕೀನಿ, ಯಾಕಂದ್ರೆ ಒಬ್ರಿಗೆ ಉದುರು ಸೇರ್ತದ, ಒಬ್ರಿಗೆ ಮೆತ್ತಗೆ ಸೇರ್ತದ. ಸೊ ಹಂಗಾಗಿ ಫಸ್ಟ್ ಹಿಂಗೆ 8 ಗ್ಲಾಸ್ ಹಾಕಿ ಚೆಂದಾಗಿ ಇದನ್ನು ಕೈ ಆಡ್ಸೋಣ ಅಂತ್ರಿ. ಸ್ವಲ್ಪ ಮೀಡಿಯಮ್ ಫ್ಲೇಮಾಗಿ ಇಟ್ಟೇನಿ ಕುಕ್ಕರದ್ದು. ಆಮೇಲೆ ಕುಕ್ಕರ್ನಾಗ ನೀವು ಏನಾರ ಪಲಾವ್ ಮಾಡ್ರಿ, ಇಂಥದ್ದು ಏನಾರ ಮಾಡ್ರಿ ಹೊತ್ತದ ಅಂತಿರಲ್ಲ, ಹೊತ್ತಲಾರ್ದಂಗೆ ಮಾಡೋದು ತೋರಿಸ್ಕೊಡ್ಲಿಕತ್ತೇನೆ ನಿಮ್ಗೆ. ಈಗ ಒಂದು ಸ್ವಲ್ಪ ಇನ್ನೊಂಚೂರು ತುಪ್ಪ ಬೇಕನ್ನಿಸ್ತಾ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈಗ ಇದನ್ನು ಚೆಂದಾಗಿ ಕೈ ಆಡ್ಸೋಣ ಅಂತ. ಮಸಾಲ ಕಿಚಡಿ ನಾನು ನಿಮಗೆ ತೋರಿಸ್ಲಿಕತ್ತೀನಿ. ನೀವು ಪ್ಲೇನು ಮಾಡ್ಬೋದು, ಇಲ್ಲ ಈ ರೀತಿ ಕೂಡ ಮಾಡ್ಬೋದು. ಇದಕ್ಕೆ ಬೇಕಾದ್ರೆ ನೀವು ಗಜ್ಜರಿ, ಸ್ವೀಟ್ ಕಾರ್ನ್ ಅವನ್ನೂ ಕೂಡ ಹಾಕ್ಬೋದು. ಮಸ್ತ್ ಟೇಸ್ಟಿ ಆಗ್ತದ ಕಿಚಡಿ. ಈಗ ನೋಡ್ರಿ ಹೆಂಗೆ ಕುದಿಲಿಗತ್ತದ. ಇಷ್ಟು ಸ್ವಲ್ಪ ಜೋರು ಇಟ್ಬಿಟ್ರೆ 1-2 ನಿಮಿಷಕ್ಕೆ ಈ ರೀತಿ ಕುದಿ ಬರ್ತದ. ಚೆಂದಾಗಿ ಕೈ ಆಡಿಸ್ಬೇಕ್ರಿ. 2-3 ಸಲ ಕೈ ಆಡಿಸಿ ಈ ರೀತಿ ಮುಚ್ಚಿ 2 ವಿಸಲ್ ಮಾಡಿಸ್ಕೊಂಡ್ಬಿಡ್ತೇನೆ. ಅಂದ್ರೆ ನಿಮಗೊಂದು ಸ್ವಲ್ಪ ಹೊತ್ತಂಗೂ ಇಲ್ಲ, ಫಸ್ಟ್ ಕ್ಲಾಸ್ ನಿಮ್ದು ಮೂಂಗ್ ದಾಲ್ ಕಿಚಡಿ ರೆಡಿ ಆಗ್ತದೆ. ಭಾರಿ ಚಲೋ ಆಗ್ತದ್ರಿ. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ, ಅದೇ ಹುರುಪ್ನಾಗ ಮಾಡೇನಿ ನೋಡ್ರಿ ನಾನು. ಮತ್ತೆ ನಿಮಗೆ ಯಾವ ರೆಸಿಪಿ ಬೇಕೋ ಹೇಳ್ರಿ, ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡ್ರಿ ಇಷ್ಟು ಕನ್ಸಿಸ್ಟೆನ್ಸಿ ಏನದಲ್ಲ ನನಗೆ ಸೇರ್ತದ. ಸೊ ಹಂಗಾಗಿ ಇದನ್ನು ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ. ಈಗ ಕೆಲವೊಬ್ರಿಗೆ ಕಿಚಡಿ ಅಂದ್ರೆ ಮೆತ್ತಗಿರ್ಬೇಕು, ಸೆಮಿ ಲಿಕ್ವಿಡ್ ಇರ್ಬೇಕು. ಹಂಗಂದ್ರೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ನೀರು ಕುದಿಸ್ಬೇಕ್ರಿ. ನೀರು ಕುದಿಸಿ ಇದಕ್ಕೆ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಮೊದ್ಲು ಒಂದು ಸ್ವಲ್ಪ ನಿಂಬೆಹಣ್ಣು, ಹುಳಿ ಅಂಶ ಒಂದು ಬೇಕಾಗಿತ್ತಲ್ಲ. ಸೊ ಹಂಗಾಗಿ 1/2 ನಿಂಬೆಹಣ್ಣು ಹಿಂಡಿ ಚೆಂದಾಗಿ ಕಲಿಸಿ ನನಗೊಂದು ಸ್ವಲ್ಪ ತೆಗೆದಿಟ್ಕೊಂಡು ಮತ್ತೆ ಸ್ವಲ್ಪ ಬಿಸಿನೀರು ಹಾಕಿ ಚೆಂದಾಗಿ ಘಟಿಸೋದಂತಾರೆ. ಏನಂದ್ರೆ ಕೈ ಆಡಿಸ್ಬೇಕ್ರಿ. ಕುಕ್ಕರ್ ಆಫ್ ಮಾಡೇದ, ಕುಕ್ಕರ್ ಬಿಟ್ಟದ್ದು ಪೂರ ಆರು ತನಕ ಬಿಟ್ಟಿಲ್ಲ ಅಷ್ಟೇ. ಕುಕ್ಕರ್ ವಿಸಲ್ ಇಳಿಯೋದಕ್ಕೂ ತೆಗೆದ್ಬಿಟ್ಟೇನಿ. ಮುಂದೆ ಈ ಪ್ರೊಸೀಜರ್ ಮಾಡೇನಿ. ನನಗೊಂದು ಸ್ವಲ್ಪ ಉದುರು ಇಟ್ಕೊಂಡೆ, ನನಗೆ ಹಂಗೆ ಸೇರ್ತದಂತ ಇವರಿಗೆಲ್ಲ ಮೆತ್ತಗೆ ಮಾಡೇನಿ. ಇದ್ರ ಮೇಲೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಒಗ್ಗರಣೆ, ಒಂಚೂರು ತುಪ್ಪ, ಆಮೇಲೆ ಹಸಿ ಕೊಬ್ಬರಿ ಇತ್ತು ಅದನ್ನ ಹಾಕಿ ಕೊತ್ತಂಬರಿ ಹಾಕಿ ಅಲಂಕಾರ ಮಾಡಿದ್ರೆ ಸೂಪರ್ ಆಗಿರುವಂತ ಮೂಂಗ್ ದಾಲ್ ಕಿಚಡಿ ರೆಡಿ ಆಯ್ತು. ಹೆಂಗೆ ಅನಿಸ್ತು ಫ್ರೆಂಡ್ಸ್? ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಅಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ತುಂಬ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯನ ನನ್ನ ವಿಡಿಯೋ ನೋಡ್ಲಿಕ್ಕೆ ಇಡ್ತೀರಿ, ಬಹಳ ಖುಷಿ ಆಗ್ತದ. ಇದು ಸ್ನೇಹ ಕುಲಕರ್ಣಿ ಅನ್ನೋರು ನನಗೆ
ಹೇಳಿದ್ರು ತೋರಿಸ್ರಿ ಅಂತ ಮಾಡಿ ತೋರಿಸಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಗೆ ಸಿಗ್ತೀನಿ. ನಮಸ್ಕಾರ.